ಭಾರತದ ಸಂವಿಧಾನದ ವಿಧಿ 103 ಆರ್ಟಿಕಲ್ 103 ಸಂಸತ್ತಿನ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಪ್ರಶ್ನೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಒಬ್ಬ ಸಂಸದನು ಎಂಪಿ ಸಂವಿಧಾನದ ಪ್ರಕಾರ ಸದಸ್ಯನಾಗಿ ಮುಂದುವರಿಯಲು ಅರ್ಹನಾಗಿದ್ದಾನೆಯೇ ಅಥವಾ ಇಲ್ಲವೇ ಎಂಬ ಗೊಂದಲ ಉಂಟಾದಾಗ ಈ ವಿಧಿಯನ್ನು ಬಳಸಲಾಗುತ್ತದೆ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ವಿಧಿ 103 ಸದಸ್ಯರ ಅನರ್ಹತೆಯ ಪ್ರಶ್ನೆಗಳ ಮೇಲಿನ ತೀರ್ಮಾನ. ಈ ವಿಧಿಯು 2 ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. 1. ರಾಷ್ಟ್ರಪತಿಗಳ ಅಂತಿಮ ನಿರ್ಧಾರ. ಸಂಸತ್ತಿನ ಯಾವುದೇ ಸದನದ, ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯನು ವಿಧಿ 102 ರಲ್ಲಿ ಉಲ್ಲೇಖಿಸಲಾದ ಯಾವುದೇ ಅನರ್ಹತೆಗಳಿಗೆ ಒಳಗಾಗಿದ್ದಾನೆಯೇ ಎಂಬ ಪ್ರಶ್ನೆ ಉದ್ಭವಿಸಿದರೆ, ಆ ಪ್ರಶ್ನೆಯನ್ನು ರಾಷ್ಟ್ರಪತಿಗಳ ಪ್ರೆಸಿಡೆಂಟ್ ತೀರ್ಮಾನಕ್ಕೆ ಕಳುಹಿಸಬೇಕು. ಈ ವಿಷಯದಲ್ಲಿ ರಾಷ್ಟ್ರಪತಿಗಳ ನಿರ್ಧಾರವೇ ಅಂತಿಮವಾಗಿರುತ್ತದೆ. 2. ಚುನಾವಣಾ ಆಯೋಗದ ಅಭಿಪ್ರಾಯ. ಅಂತಹ ಯಾವುದೇ ಪ್ರಶ್ನೆಯ ಮೇಲೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಚುನಾವಣಾ ಆಯೋಗದ ಎಲೆಕ್ಷನ್ ಕಮಿಷನ್ ಅಭಿಪ್ರಾಯವನ್ನು ಪಡೆಯಬೇಕು ಮತ್ತು ಆ ಆಯೋಗವು ನೀಡಿದ ಅಭಿಪ್ರಾಯದಂತೆಯೇ ಅವರು ಕಾರ್ಯನಿರ್ವಹಿಸಬೇಕು. ಯಾವ ಆಧಾರದ ಮೇಲೆ ಅನರ್ಹತೆ? ವಿಧಿ 102 ಅನ್ವಯ. ವಿಧಿ 103 ಅಡಿಯಲ್ಲಿ ರಾಷ್ಟ್ರಪತಿಗಳು ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭಗಳು ಇವು. ಸದಸ್ಯನು ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಆಫೀಸ್ ಆಫ್ ಪ್ರಾಫಿಟ್ ಹೊಂದಿದ್ದರೆ, ಸದಸ್ಯನು ಚಿತ್ತವಿಕಲ ಅಥವಾ ಮಾನಸಿಕ ಅಸ್ವಸ್ಥ ಎಂದು ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟಿದ್ದರೆ, ಸದಸ್ಯನು ತೀರಿಸಲಾಗದ ಸಾಲಗಾರ ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವೆಂಟ್ ಆಗಿದ್ದರೆ, ಅವರು ಭಾರತದ ಪ್ರಜೆಯಾಗಿ ಉಳಿಯದಿದ್ದರೆ ಅಥವಾ ವಿದೇಶಿ ರಾಷ್ಟ್ರದ ಪೌರತ್ವವನ್ನು ಸ್ವಯಂಪ್ರೇರಿತವಾಗಿ ಪಡೆದಿದ್ದರೆ, ಸಂಸತ್ತು ಮಾಡಿದ ಯಾವುದೇ ಕಾನೂನಿನ ಅಡಿಯಲ್ಲಿ ಅನರ್ಹಗೊಂಡಿದ್ದರೆ. ನೆನಪಿಡಬೇಕಾದ ಪ್ರಮುಖ ಅಂಶಗಳು: ಪಕ್ಷಾಂತರ ವಿರೋಧಿ ಕಾಯ್ದೆ ಆಂಟಿ ಡಿಫೆಕ್ಷನ್ ಲಾ 10ನೇ ಅನುಸೂಚಿಯ ಅಡಿಯಲ್ಲಿ ಬರುವ ಪಕ್ಷಾಂತರದ ಕಾರಣದಿಂದ ಉಂಟಾಗುವ ಅನರ್ಹತೆಗಳಿಗೆ ವಿಧಿ 103 ಅನ್ವಯಿಸುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಸದನದ ಸಭಾಪತಿಗಳು, ಸ್ಪೀಕರ್ ಅಥವಾ ಅಧ್ಯಕ್ಷರು, ಚೇರ್ಮನ್ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ನ್ಯಾಯಾಂಗ ವಿಮರ್ಶೆ. ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ ಸಲಹೆಯಂತೆ ನೀಡುವ ಈ ತೀರ್ಮಾನವು ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರುತ್ತದೆ. ಈ ವಿಧಿಯು ಸಂಸತ್ತಿನ ಸದಸ್ಯರ ಅರ್ಹತೆಯನ್ನು ಕಾಪಾಡುವಲ್ಲಿ ಮತ್ತು ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಯನ್ನು ಎತ್ತಿಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.